ಒಬ್ಬ ರಾಜ ಇದ್ದ. ಅವನು ಒಂದು ರಾಜ್ಯವನ್ನು ಆಳ್ತಾ ಇದ್ದ. ಆ ರಾಜ ಬಹಳ ಹೃದಯವಂತ, ಅಷ್ಟೇ ಸೋಮಾರಿ. ತನ್ನ ರಾಜ್ಯದ ಪ್ರಜೆಗಳಿಗೆ ಒಂದು ಒಳ್ಳೆ ಆಡಳಿತ ಕೂಡ ನೀಡ್ತಾ ಇರಲಿಲ್ಲ. ಪ್ರಜೆಗಳ ಕಷ್ಟ ಸುಖಗಳನ್ನು ಸರಿಯಾಗಿ ಆಲಿಸ್ತಿರ್ಲಿಲ್ಲ. ಅರಸ ಮಾಡುತ್ತಿದ್ದು ಎರಡೆರಡು ಕೆಲಸ, ಒಂದು ತಿನ್ನೋದು, ಇನ್ನೊಂದು ಮಲಗುವುದು. ಬರಬರುತ್ತಾ ಅವನ ಆರೋಗ್ಯ ಬಹಳ ಹದಗೆಡ್ತು. ದೇಹದಲ್ಲಿ ಬೊಜ್ಜು ತುಂಬಿಕೊಂಡು ಅನಾರೋಗ್ಯ ಪೀಡಿತನಾದ. ಎದ್ದೇಳು ಆಗದಂತ ಪರಿಸ್ಥಿತಿ ಬಂತು. ರಾಜ ಬಹಳ ಚಿಂತಾಕ್ರಾಂತನಾದ. ಮಂತ್ರಿಯನ್ನ ಕರೆಸ್ತಾನೆ. ಮಂತ್ರಿಗಳೇ, ನಮ್ಮ ರಾಜ್ಯವನ್ನ ಸುತ್ತಾಡಿ ಒಳ್ಳೆ ವೈದ್ಯರನ್ನ ಅರಮನೆಗೆ ಕರ್ಕೊಂಬನ್ನಿ ಅಂತಂದು ಆಜ್ಞೆ ಮಾಡ್ತಾನೆ. ಮಂತ್ರಿಗಳು ಸೈನಿಕರನ್ನ ಕರೆಸ್ತಾರೆ. ಸೈನಿಕರಿಗೆ ಹೇಳಿ ಕಳಿಸ್ತಾರೆ, ನಮ್ಮ ಇಡೀ ರಾಜ್ಯನ ಸುತ್ತಿ ಒಳ್ಳೆ ವೈದ್ಯರನ್ನ ಅರಮನೆ ಕರ್ಕೊಂಬರ್ಲಿಕ್ಕೆ ಆದೇಶ ಮಾಡಿ ಕಳಿಸ್ತಾರೆ. ಸೈನಿಕರು ಇಡೀ ರಾಜ್ಯ ಸುತ್ತಿಸ್ತಾರೆ. ಯಾವ ಒಬ್ಬ ವೈದ್ಯನೂ ಕೂಡ ಅರಮನೆಗೆ ಬರ್ಲಿಕ್ಕೆ ತಯಾರಿರೋದಿಲ್ಲ. ಬಂದು ಅರಮನೆಗೆ ಹೇಳ್ತಾರೆ, ರಾಜರೇ, ಯಾವ ವೈದ್ಯರು ಕೂಡ ಅರಮನೆಗೆ ಬರ್ಲಿಕ್ಕೆ ತಯಾರಿಲ್ಲ ಅಂತಂದು ಹೇಳಿದಾಗ ರಾಜನಿಗೆ ತುಂಬಾ ಚಿಂತೆ ಆಗುತ್ತೆ. ಅವಾಗ ಪ್ರಜೆಗಳು ಹೇಳ್ತಾರೆ, ರಾಜರೇ, ಇಲ್ಲಿ ಅರಮನೆಯ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಒಬ್ಬರು ಸಾಧು ಸಂತರು ಇದ್ದಾರೆ. ಆ ಸಾಧು ಸಂತರು ಎಲ್ಲಾ ಕಾಯಿಲೆಗಳಿಗೆ ಒಂದು ಒಳ್ಳೆ ಔಷಧಿ ಕೊಡ್ತಾರಂತೆ. ಇಮಿಡಿಯೇಟ್ ಆಗಿ ಅದು ವಾಸಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ರಾಜ ಹೇಳ್ತಾನೆ ಮಂತ್ರಿಗಳೇ, ಆ ಸಾಧು ಸಂತರನ್ನ ನಮ್ಮ ಅರಮನೆಗೆ ಬರ್ಲಿಕ್ಕೆ ಹೇಳಿ ಅಂತಂದು ಹೇಳ್ತಾರೆ. ಪ್ರಜೆಗಳು ಹೇಳ್ತಾರೆ, ಪ್ರಭುಗಳೇ, ಆ ಸಾಧು ಸಂತರು ಎಲ್ಲಿಯೂ ಬರೋದಿಲ್ಲ. ನಾವೇ ಅವರಲ್ಲಿದ್ದಾಗೆ ಹೋಗ್ಬೇಕು. ಅದು ಕುದುರೆನೋ ಗಾಡಿನೋ ಮೂಲಕ ಹೋಗಂಗಿಲ್ಲ. ನಾವು ನಡೆದುಕೊಂಡು ಬೆಟ್ಟವನ್ನು ಹೋದ್ರೆ ಮಾತ್ರ ಅವರು ಔಷಧಿ ಕೊಡ್ತಾರಂತ ಹೇಳ್ತಾರೆ. ರಾಜ ಚಿಂತಾಜನಕ ಆಗ್ತಾನೆ. ಹೇಗಪ್ಪ ನಾನು ಅಲ್ಲಿ ತನಕ ನಡ್ಕೊಂಡು ಹೋಗೋದು ಅಂತಂದು, ಈ ಕಾಯಿಲೆ ಬೇರೆ ಜಾಸ್ತಿ ಆಗ್ತಾ ಇದೆ. ಕಷ್ಟಪಟ್ಟು ಪ್ರಯಾಸ ಪಟ್ಕೊಂಡು ಅವತ್ತೇ ಹೊರಡ್ತಾನೆ. ಸಾಯಂಕಾಲ ಅಷ್ಟೊತ್ತೆ ಬೆಟ್ಟ ಸೇರ್ಕೊಂತಾನೆ. ಅಲ್ಲಿ ಸಾಧು ಸಂತರು ಇರೋದಿಲ್ಲ. ಬಹಳ ಹೊತ್ತು ಕಾಯ್ತಾನೆ, ಬರೋದೇ ಇಲ್ಲ. ಇನ್ನೇನು ವಾಪಸ್ ಮನೆಗೆ ಹಿಂದಿರುಗ್ತಾನೆ. ಮಾರನೇ ದಿನ ಆಗೇನು ಬೆಳಿಗ್ಗೆ ಹೋಗ್ತಾನೆ. ಅವತ್ತು ಕೂಡ ಸಾಧು ಸಂತರು ಸಿಗೋದೇ ಇಲ್ಲ. ಕಾದು ಮನೆಗೆ ಮರಳುತ್ತಾನೆ. 3 ದಿನ ಆಗುತ್ತೆ, 4 ದಿನ ಆಗುತ್ತೆ, 1 ವಾರ ಕಳೆಯುತ್ತೆ, 1 ತಿಂಗಳಾದ್ರೂ ಕೂಡ ಸಾಧು ಸಂತರು ಸಿಗೋದೇ ಇಲ್ಲ. ನೆಕ್ಸ್ಟ್ 1 ತಿಂಗಳಾದ್ಮೇಲೆ 31ನೇ ದಿನ ಹೋಗ್ತಾರೆ. ಅವಾಗ ಸಂತರು ಅಲ್ಲೇ ಕುತ್ಕೊಂಡಿರ್ತಾರೆ. ಪ್ರತ್ಯಕ್ಷರಾಗಿ ರಾಜರಿಗೆ ಕಾಣ್ತಾರೆ. ಅವಾಗ ರಾಜರಿಗೆ ಸಂತರು ಹೇಳ್ತಾರೆ, ರಾಜರೇ, ನೀವು ಪ್ರತಿದಿನ ಬರೋದನ್ನ ನಾನು ನೋಡ್ತಾನೆ ಇದ್ದೆ, ಆದ್ರೆ ನಿಮಗೆ ಕಾಣಿಸ್ತಾ ಇದ್ದಿಲ್ಲ ಅಷ್ಟೇ. ನಾನು ಹಿಂದ್ಗಡೆಯಿಂದ ನೀವು ಬರೋದನ್ನ ನೋಡ್ತಾ ಇದ್ದೆ. ನಿಮ್ಮ ಆರೋಗ್ಯವನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ನೀವು ದಿನ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದೀರಿ, ಹಾಗೆ ಹೋಗ್ತಾ ಇದ್ದೀರಿ. ಇದರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸಿದೆ. ನಿಮ್ಮ ಬೊಜ್ಜೆಲ್ಲ ಕರಗೋಗಿದೆ. ನೀವು ದಿನ ಅರಮನೆಯಲ್ಲಿ ಮಾಡ್ತಿದ್ದದ್ದು ಊಟ ಮಾಡೋದು, ಮಲಗೋದು ಬಿಟ್ರೆ ಏನು ಮಾಡ್ತಾ ಇದ್ದಿಲ್ಲ. ಹಿಂಗಾಗಿ ನಿಮಗೆ ಬೊಜ್ಜು ಸೇರ್ಕೊಂಡು ಅನೇಕ ರೀತಿಯ ಕಾಯಿಲೆಗಳು ನಿಮ್ಮ ದೇಹ ಸೇರ್ಕೊಂಡಿತ್ತು. ನೀವು ಈ ಕೆಲಸವನ್ನ ಬಿಟ್ಬಿಟ್ಟು ರಾಜ್ಯದ ಜನತೆಯ ಯೋಗಕ್ಷೇಮವನ್ನ ವಿಚಾರಿಸೋದು, ಅವರಿಗೆ ಕಷ್ಟಗಳಿಗೆ ಸ್ಪಂದಿಸೋದು, ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿ ಉತ್ತಮ ಆಡಳಿತ ನೀಡಿ ಅದ್ರ ಕಡೆ ಗಮನ ಕೊಟ್ರೆ ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ನಿಮ್ಗೆ ಒಳ್ಳೆ ಆಲೋಚನೆನೂ ಬರುತ್ತೆ ಅಂತ ಸಲಹೆ ನೀಡುತ್ತಾರೆ. ಸಾಧು ಸಂತರ ನೀಡಿದ ಸಲಹೆಯನ್ನು ರಾಜರು ಚಾಚು ತಪ್ಪದೆ ಪಾಲಿಸ್ತಾರೆ. ಬೇಗ ಆರೋಗ್ಯವಂತನಾದ ರಾಜ ಕೆಲವೇ ತಿಂಗಳಲ್ಲಿ ಸಾಕಷ್ಟು ಮನ ಪರಿವರ್ತನೆ ಹೊಂದಿ ಪ್ರಜೆಗಳ ಕಷ್ಟ ಸುಖಗಳನ್ನು ವಿಚಾರಿಸತೊಡಗಿದ. ಹಾಗೂ ರಾಜ್ಯದ ಉದ್ದಗಲಕ್ಕೆ ನಡೆದುಕೊಂಡೇ ಸಂಚಾರ ಮಾಡಿ ಕಷ್ಟಗಳನ್ನು ಹಾಗೂ ಪರಿಹಾರ ನೀಡಲಿಕ್ಕೆ ಪ್ರಾರಂಭಿಸಿದ್ದ. ಪ್ರಜೆಗಳು ಕೂಡ ಖುಷಿಪಟ್ರು, ರಾಜನನ್ನ ಕೊಂಡಾಡಿದ್ರು. ರಾಜ ನಮ್ಮ ಜನಗಳಿಗೆಲ್ಲ ಒಳ್ಳೆ ಕೆಲಸ ಮಾಡೋದನ್ನು ನೋಡಿ ಸಂಭ್ರಮಿಸಿದ್ರು.